ಹೌದು, ವಿಜಿ ಮನೆಗೆ ಯಾಕೆ ಹೋಗಿದ್ದು? ಏನ್ ವಿಶೇಷ? ಏನು, ಏನಾದ್ರು ವಿಶೇಷ ಇದ್ರೆ ಮಾತ್ರ ಹೋಗ್ಬೇಕಾ? ಸುಮ್ನೆ ಹೋಗೋ ಹಾಗಿಲ್ವಾ? ಈಗೇನ್ ನೀವು ಹೇಳ್ದೆ ಹೋದ್ರೆ ದೀಪಕ್ಗೊಂದು ಫೋನ್ ಮಾಡಿ ಯಾಕೆ ಅಂತ ಕೇಳ್ಬಾರ್ದಾ? ನಾನು ಅನುಮಾನ ಬರೋ ಹಾಗೆ ನಡ್ಕೊಂಡಿಲ್ಲ ಅಂದ್ಮೇಲೆ ನೀವು ಧೈರ್ಯವಾಗಿ ಫೋನ್ ಮಾಡಿ ಅವ್ರಿಗೆ ಕೇಳ್ಬೋದು. ಹಾಗೆಲ್ಲ ನಾನ್ ಕೇಳಕ್ಕಾಗತ್ಯೆ? ಈ ಚಿನ್ನದಲ್ಲೇನಾದ್ರೂ ಡೂಪ್ಲಿಕೇಟ್ ಚಿನ್ನ ಅಂತ ಇರ್ಬೋದೇನೋಪ್ಪ, ಆದ್ರೆ ನಿಮ್ಮ ಗುಣ ಅದಕ್ಕೂ ಮೀರಿದ್ದು. ಪರವಾಗಿಲ್ವೇ, ಚೆನ್ನಾಗಿ ಐಸಿಡ್ತಾ ಇದ್ದೀರಾ? ಚೆಚ್ಚೆ ನೋ, ನಾವೇನೇ ಇದ್ರು ಐಸ್ ಕೀಸ್ ಎಲ್ಲ ಮುಟ್ಸೋದಕ್ಕೂ ಹೋಗಲ್ಲ. ಅದಕ್ಕೆ ಈ ತರ ತಲೆ ಕೆಟ್ಟವ್ರ ತರ ಮಾತಾಡೋದು. ನೋಡಿ 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 ನೋಡಿ, ನಾವು ಅರಗಿಳಿ ತರ ಮಾತಾಡಕ್ ಹೋದ್ರೆ ನೀವು ರಣಹದ್ದಿನ ತರ ಕುಕ್ಕಕ್ಕೆ ಬರ್ತೀರಾ. ನೋಡಿ, ನಾನ್ ಮಾತಾಡದೆ ಹೀಗೆ. ಇಷ್ಟ ಇದ್ರೆ ಕೇಳಿಸ್ಕೊಳ್ಳಿ, ಇಲ್ಲ ಅಂದ್ರೆ ಸುಮ್ನೆ ಇರಿ. ಅಲ್ಲ, ಮದ್ವೆಗ್ ಮುಂಚೆ ಕೇಳಿಸ್ಕೊಳ್ದೆ ಹೋದ್ರೆ ನಡೀತಿತ್ತೇನೊಪ್ಪ, ಆದ್ರೆ ಈಗ ಅದಾಗಲ್ವೇ? ಈಗೇನು ಹೀಗೆ ಮಾತಾಡ್ತಾನೆ ಇರ್ತಿರೋ ಅಥವಾ ನಿಮ್ ಬಾಯಿಗೆ ಸ್ವಲ್ಪ ವಿಶ್ರಾಂತಿ ಕೊಡ್ತಿರೋ? ರೀ, ನಾನ್ ಮಾತಾಡೋದೇ ಜನರಿಗಿಷ್ಟ. ಅಲ್ಲ, ನಿಮ್ ಊರ್ ಬೋರ್ಡ್ ನೋಡ್ತಿದ್ದಾಗೆ ನಿಮ್ ಊರ್ ಸೆವಿ ಸೆವಿ ನೆನಪು ಬಂತು. ನನಗ್ ಮಾತ್ರ ಅಲ್ಲ, ಯಾರ್ಗೆ ಆಗ್ಲಿ. ತಾವು ಹುಟ್ಟು ಬೆಳೆದೂರು, ಅಲ್ಲಿ ಜನ, ಅಲ್ಲಿನ ಬಗ್ಗೆ ಏನೇ ಮಾತಾಡಿದ್ರು ಎಲ್ಲಾನು ನೆನ್ಪಾಗ್ಬಿಡತ್ತೆ. ಹೌದಾ? ಹಾಗಂತೀರಾ? ಒಂದ್ ಕೆಲ್ಸ ಮಾಡೋಣ ರೀ, ಊರಲ್ಲಿ ನಮ್ದು ಅಂತ ನಂದಂತ 100 ಎಕರೆ ತಗೊಂಡ್ಬಿಡ್ತೀನಿ. 20 ಎಕರೆಯಲ್ಲಿ ನಮಗೆ ಅಂತ ಮನೆ ಕಟ್ಬೇಡ. ಸಾರಿ, ನನಗೆ ಅಂತ ಮನೆ ಕಟ್ಟಿಸ್ಕೊಳ್ತೀನಿ. 80 ಎಕರೆಯಲ್ಲಿ ವ್ಯವಸಾಯ ಮಾಡ್ಕೊಳ್ಳೋಣ ಬಿಡಿ. ನಾನೇನೋ ಇರ್ತೀನಿ, ಆದ್ರೆ ನೀವು ಇರೋದಕ್ಕಾಗತ್ತಾ ಅಂತ ಯೋಚನೆ ಮಾಡಿ. ಅರ್ಧ ಗಂಟೆ ಈ ಬಾಟ್ಲು ನಿಮ್ ಕೈಯಲ್ಲಿ ಇಲ್ದೇನೆ ನಿಮ್ಗೆ ಇರೋದಿಕ್ಕೆ ಆಗಲ್ಲ. ಇನ್ನು ನೀವು ಹಳ್ಳಿಗೆ ಬಂದು ಅಲ್ಲಿ ವ್ಯವಸಾಯ ಎಲ್ಲ ಮಾಡ್ಕೊಂಡು ಇರ್ತೀರಾ? ಇಲ್ಲಿ ಸಿಕ್ಕಾಗೆ ಅಲ್ಲೂ ಬಾಟ್ಲು ಸಿಗುತ್ತೆ. ಕಲರ್ ಸ್ವಲ್ಪ ಡಿಫ್ರೆಂಟು, ಟೇಸ್ಟ್ ಸ್ವಲ್ಪ ಡಿಫ್ರೆಂಟು ಅಷ್ಟೇ. ಆಮೇಲೆ ನನಗೆ ಈ ಮನೇಲಿ ಅಂತ ಇರೋರು ನನ್ನ ಡ್ಯಾಡ್ ಒಬ್ರೆ. ಅವ್ರಿಗೂ ಅಷ್ಟೇ, ಅವ್ರ ಹೆಂಡತಿ ಜೊತೆ ಹೇಗಿ ಸಾಕಾಗೋಗಿದೆ. ನಿಮ್ಮ ಹತ್ರ ಹೇಳ್ಕೊಳಲ್ಲ, ನನ್ನ ಹತ್ರ ಆಗಾಗ ಹೇಳ್ಕೊತಿರ್ತಾರೆ. ಈಗ ನಾನು ನೀವು ಅಲ್ಲೋಗಿ ಸೆಟ್ಲ್ ಆದ್ಮೇಲೆ ಅವ್ರನ್ನ ಕರೆದ್ರೆ ಬರ್ದೇ ಇರ್ತಾರ? ಬರ್ತಾರಪ್ಪ. ಏನಂತೀರಾ? ಬೆಟ್ಟ ಅಂಕಲ್ಗೆ ಈಗ್ಲೇ ಫೋನ್ ಮಾಡಿ 100 ಎಕರೆ ಜಾಗ ನೋಡ್ಬಿಡಿ ಅಂತ ಹೇಳ್ಬಿಡನ್ವಾ? ದಯವಿಟ್ಟು ಹಾಗೆಲ್ಲ ಮಾಡ್ಬೇಡಿ. ಇಲ್ಲಿ ನನ್ನ ನೆಮ್ಮದಿಯನ್ನ ಕಿತ್ಕೊಂಡಿದ್ದು ಸಾಕಾಗಿಲ್ವಾ? ಇನ್ನು ಅಲ್ಲಿಗೆ ಬೇರೆ ಬಂದು ನಿಮ್ ಜೊತೆ ಸಂಸಾರ ಮಾಡೋದಕ್ಕೆ ನನ್ನಿಂದ ಆಗೋದಿಲ್ಲ. ಈಗ ನೀವ್ ಹೇಗಿದ್ದೀರೋ ಹಾಗೆ ಇದ್ಬಿಡಿ. ಅಲ್ಲ, ನನ್ನ ಮಾತಿಗೆ 1 ಪೈಸೆ ಬೆಲೆನೂ ಇಲ್ಲ ಅಲ್ವಾ ನಿಮ್ಮ ಹತ್ರ? ఇప్పుడు చూడు ఏం చేస్తానని. ಬೆಟ್ಟ ಅಂಕಲ್, ಏನ್ ಅಂಕಲ್ ನಿಮ್ ಮಗಳದು ಪ್ರಾಬ್ಲಮ್ಮು? ಗಂಡ ಅಂತ 1 ಪೈಸಾ ನಯ ಪೈಸಾನು ಮರ್ಯಾದೆ ಕೊಡೋದ್ ಬೇಡ್ವಾ? ಹೆಂಗಂದ್ರೆ ಹಂಗೆ ಮಾತಾಡ್ತಾರೆ. ಇವ್ರ ಜೊತೆ ನನ್ ಜೀವನ ನಡೆಸೋದಕ್ಕೆ ಆಗ್ತಾ ಇಲ್ಲ. ಬೇಕಾದ್ರೆ ನಿಮ್ ಊರಲ್ಲಿರೋ ತೆಂಗಿನಕಾಯಿ ಜೊತೆ ಜೀವನ ನಡೆಸ್ಬಿಡ್ತೀನಿ. ಇವ್ರ ಜೊತೆ ಜೀವನ ನಡೆಸೋದಕ್ಕೆ ಆಗ್ತಾ ಇಲ್ಲ. ನೀವು ಈ ಕೂಡಲೇ ಬಂದು ನಿಮ್ ಮಗಳನ್ನ ಕರ್ಕೊಂಡು ಹೊಟ್ಟೋಗ್ಬಿಡಿ. ಏನ ಬರಕ್ ಬಸ್ ಇಲ್ವಾ? ಬೇಡ ಬಿಡಿ, ನಾಳೆ ಬೆಳಗ್ಗೆ ನಾನೇ ಕರ್ಕೊಂಡ್ ಬಿಡ್ತೀನಿ. ನಾವೆಲ್ಲಿಗೂ ಬರೋದಿಲ್ಲ. ಅಪ್ಪನೂ ಇಲ್ಲ, ಬೆಪ್ಪನೂ ಇಲ್ಲ. ಫೋನೇ ಮಾಡಿಲ್ಲ ಕಣ್ರಿ.
ಹೆಂಗಿತ್ತು ನಮ್ ಚಮಕ? ಯಾಕ್ರಿ